Hello my dear students, welcome back to Learn Easily channel. 10th Standard English Unit Test 3 based on LBA. 10th English na lesson based assessment na ಮೇಲೆ Unit Test 3 The Gentleman of Rio in Medio and I Am the Land 25 marks question paper with key answer. ನೋಡಿ ಇಲ್ಲಿ ಯೂನಿಟ್ ಟೆಸ್ಟ್ 3ಯ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಮೊದಲನೇ ಮೇನ್ ಚೂಸ್ ದಿ ಕರೆಕ್ಟ್ ಆನ್ಸರ್ 2 ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನೀಡಲಾಗಿದೆ. ಸೆಕೆಂಡ್ ಮೇನಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಇಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಇದೆ. ನಂತರ ಥರ್ಡ್ ಮೇನಲ್ಲಿ ಬಂದಾಗ 2 ಮಾರ್ಕ್ಸ್ಗೆ ಎಡಿಟಿಂಗ್ ಎರರ್ಸನ್ನು ನೀಡಲಾಗಿದೆ. ಇನ್ನು ಫೋರ್ತ್ ಮೇನಲ್ಲಿ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸ್ 3 ಕ್ವಶನ್ಸ್ ಇದೆ 6 ಮಾರ್ಕ್ಸ್ಗೆ. ಇನ್ನು ಫಿಫ್ತ್ ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್ 2 ಎಕ್ಸ್ಟ್ರಾಕ್ಟ್ಸ್ ಇದೆ 6 ಮಾರ್ಕ್ಸ್ಗೆ. ನೆಕ್ಸ್ಟ್ ಸಿಕ್ಸ್ತ್ ಮೇನಲ್ಲಿ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇದು ಸಮರಿ ಬರೀತಕ್ಕಂಥದ್ದು. ಇನ್ನು ಕೊನೆಯ ಮೇನಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ 3 ಮಾರ್ಕ್ಸ್ ಇದೆ. ಇದು ಕ್ವಶನ್ ಪೇಪರ್ ಯೂನಿಟ್ ಟೆಸ್ಟ್ 3ಗಾಗಿ. ಈ ಕ್ವಶನ್ ಪೇಪರ್ಗೆ ಸಂಬಂಧಿಸಿದ ಹಾಗೆ ಕೀ ಆನ್ಸರ್ ಸಮೇತವಾಗಿ ಈ ಒಂದು ಕ್ವಶನ್ ಪೇಪರ್ PDF ಇರುತ್ತೆ. ಈ ಒಂದು PDF ನಿಮಗೆ ಈ ವಿಡಿಯೋದ ಒಂದು ಸ್ಕ್ರೀನ್ನ ಮೇಲೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ. ಸ್ಕ್ರೀನ್ನ ಮೇಲೆ ಡೌನ್ಲೋಡ್ ಅಂತಕ್ಕಂತಹ ಒಂದು ಬಾಕ್ಸ್ ಬರುತ್ತೆ. ಡೌನ್ಲೋಡನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು PDF ಸಿಗುತ್ತೆ. ಇಲ್ಲಿ ಫಸ್ಟ್ ಮೇನನ್ನು ನೋಡಿದಾಗ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಇದೆ. ದೇ ಹ್ಯಾಡ್ ಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್ ಹ್ಯಾಡ್ ಇದೆ ಮತ್ತು ಈ ಹ್ಯಾಡ್ಗೆ ನಾಟನ್ನು ಸೇರಿಸಿ ಎಡಂಟ್ ದೇ ಇದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸಲ್ಲಿ ಇದು ಇಫ್ ಕ್ಲಾಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಜಾಯಿನ್ಡ್ ಯು ಆಪ್ಷನ್ ಬಿ ವುಡ್ ಹ್ಯಾವ್ ಜಾಯಿನ್ಡ್ ಯು. ಇನ್ನು ಸೆಕೆಂಡ್ ಮೇನ್ ಡೂ ಆ್ಯಸ್ ಡೈರೆಕ್ಟೆಡ್ನಲ್ಲಿ ಇದೊಂದು ಕೊಲೊಕೇಟಿವ್ ವರ್ಡ್ ಆಗಿದೆ ವಾಲ್ ಕ್ಲಾಕ್. ನಂತರ ಐಡೆಂಟಿಫೈ ದ ವರ್ಡ್ ಹ್ಯಾಸ್ 3 syllables ಇದೆ. ಅಕ್ಸೆಪ್ಟ್ 2 syllable, ಅಗೇನ್ 2 syllable, ಕ್ಯಾಂಟೀನ್ 2 syllable, ಬ್ಯೂಟಿಫುಲ್ 3 syllable ವರ್ಡ್ ಬ್ಯೂಟಿಫುಲ್ ಆಗುತ್ತೆ. ನಂತರ ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸ್ನಲ್ಲಿ ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಅಂಡ್ ಟು ಫ್ಲಕ್ ಫ್ಲವರ್ಸ್ ಈ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಬಟ್ ಬ್ರೋಕ್ ಈಸ್ ಲೆಗ್ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ನೋಡಿ LAST ಲಾಸ್ಟ್ ಇದೆ, ಅದು LOST ಲಾಸ್ಟ್ ಆಗಿ ಚೇಂಜ್ ಆಗಬೇಕು. ನೆಕ್ಸ್ಟ್ ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂದಾಗ ಲಾಸ್ಟ್ ಸೆಂಟೆನ್ಸಲ್ಲಿ ಫೆಲ್ ಡೌನ್ ಬಟ್ ಬ್ರೋಕ್ ಈಸ್ ಲೆಗ್ ಅಂತಿದೆ, ಇದು ಅಂಡ್ ಬ್ರೋಕ್ ಈಸ್ ಲೆಗ್. ನಂತರ ಫೋರ್ತ್ ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಆನ್ಸರ್ ದ ಫಾಲೋಯಿಂಗ್ 2 or 3 ಸೆಂಟೆನ್ಸಸ್ಸಲ್ಲಿ ವಾಟ್ ಡಿಡ್ ದ ಅಮೇರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ. After the survey, the American discovered that Don Anselmo owns more than 8 acres of land which extends across the river. ಇನ್ನು ಸೆಕೆಂಡ್ ಕ್ವಶನ್ ವಾಟ್ ಆರ್ ದ ಆಕ್ಟಿವಿಟೀಸ್ ವಿಚ್ ಗೋ ಆನ್ ಓವರ್ ದ ಲ್ಯಾಂಡ್. ಇಲ್ಲಿ ಮ್ಯಾನ್ ಬೈಸ್ ದ ಲ್ಯಾಂಡ್, ಡಿಗ್ಸ್ ಆ್ಯಂಡ್ ಪ್ಲಾಂಟ್ಸ್ ಟ್ರೀಸ್, ಗ್ರೋ ಫ್ರೂಟ್ಸ್ ಆನ್ ಇಟ್, ಚಿಲ್ಡ್ರನ್ ಡ್ಯಾನ್ಸ್ ಆನ್ ದ ಪ್ಲೇ ಆನ್ ದ ಲ್ಯಾಂಡ್, ಮ್ಯಾನ್ ಆಲ್ಸೋ ಫೆನ್ಸಸ್ ಆ್ಯಂಡ್ ಮೇಕ್ಸ್ ಬೌಂಡರೀಸ್ ಓವರ್ ದ ಲ್ಯಾಂಡ್. ಇದು ಐ ಆಮ್ ದ ಲ್ಯಾಂಡ್ನಲ್ಲಿ 2 ಮಾರ್ಕ್ಸ್ ಕ್ವಶನ್. ನಂತರ ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಈ ಪ್ರಶ್ನೆಗೆ ಉತ್ತರ ಅಮೇರಿಕನ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದಟ್ ದ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. ದೇ ಆಫರ್ಡ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಹಿ ರಿಜೆಕ್ಟೆಡ್ ದ ಆಫರ್ ಆ್ಯಂಡ್ ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ದಿಸ್ ಶೋಸ್ ದಟ್ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಇನ್ನು ಫಿಫ್ತ್ ಮೇನ್ಗೆ ಬಂದಾಗ ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಇಲ್ಲಿ ಐ ನ್ಯೂ ದೇ ವರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಇಲ್ಲಿ ಹೂ ಈಸ್ ದ ಐಯರ್ ಇದೆ. ಇಲ್ಲಿ ಹೂ ಈಸ್ ದ ಐಯರ್ ಅಂದಾಗ ಡಾನ್ ಆನ್ಸೆಲ್ಮೋ, ಹೂ ವರ್ ದ ಗುಡ್ ಪೀಪಲ್ ಅಂದಾಗ ಅಮೇರಿಕನ್ಸ್, ಹೂ ವರ್ ದ ಗುಡ್ ಪೀಪಲ್ಸ್ ಆಯಿತು. ವೈ ಡಿಡ್ ನಾಟ್ ಹಿ ಸೆಲ್ ದ ಟ್ರೀಸ್ ಅಂದಾಗ ದೇ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ನಂತರ ಯು ಸೇ ಯು ಓನ್ ಮೀ ಐ ವೆಯ್ಟ್. ಇಲ್ಲಿ ಹೂ ಈಸ್ ದ ಸ್ಪೀಕರ್ ಅಂದಾಗ ದ ಲ್ಯಾಂಡ್, ಹೂ ಡಸ್ ಯು ರೆಫರ್ ಅಂದಾಗ ಯು ರೆಫರ್ಸ್ ಟು ದ ಪೀಪಲ್. ವಾಟ್ ಡಸ್ ದ ಲೈನ್ ಟೆಲ್ ಅಬೌಟ್ ದ ಸ್ಪೀಕರ್ ಅಂದಾಗ ದ ಲೈನ್ ಟೆಲ್ಸ್ ಅಬೌಟ್ ದ ಪೇಷನ್ಸ್ ಆಫ್ ದ ಸ್ಪೀಕರ್. ಇನ್ನು ಸಿಕ್ಸ್ತ್ ಮೇನ್ಗೆ ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸಸ್ ಇದೆ. ಇಲ್ಲಿ ರೈಟ್ ದ ಸಮರಿ ಆಫ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. I am the land. The poem I am the land is written by Marina Di Bellangetta. In this poem, the poet depicts the Mother Earth as the speaker. Mother Earth tells that she waits with patience when people claim that the land belongs to them. Here they occupy the land, plant trees, grow fruits and grass. The children dance and play on the land. Land bears everything without a complaint.
The soldiers come with guns and fighting for the land. People build fences on the land to divide nations with suffocates like chain link necklace in her neck. But Mother Earth mocks at the people behavior with a tone of self-assertion. ಈ ಉತ್ತರವನ್ನು ಬರೀಬೇಕು. ಇನ್ನು ಕೊನೆಯ ಕ್ವಶನ್ಗೆ ಬಂದಾಗ ರೈಟ್ ದಿ ಡಿಸ್ಕ್ರಿಪ್ಷನ್ ಫಾರ್ ದ ಪಿಕ್ಚರ್ ಇದೆ. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಎ ಪಿಕ್ಚರ್ ಈಸ್ ವರ್ತ್ 1000 words. I like this picture. I can see many things in the picture. There are many houses, there are many trees, there are many women working, there is a hand pump, the children are playing, there are some dogs. This picture shows that the village life of India. ನೋಡಿ ಈ ರೀತಿ ಉತ್ತರವನ್ನು ಬರೀಬೇಕು. ನೋಡಿ ಈ ಒಂದು ಕ್ವಶನ್ ಪೇಪರ್ ಮತ್ತು ಈ ಕೀ ಆನ್ಸರ್ನ ಪೇಪರ್ ಈ ವಿಡಿಯೋದ ಒಂದು ಸ್ಕ್ರೀನ್ನ ಮೇಲೆ ಡೌನ್ಲೋಡ್ ಅಂತಕ್ಕಂತಹ ಬಟನ್ ಬರುತ್ತೆ. ಆ ಬಟನನ್ನು ಕ್ಲಿಕ್ ಮಾಡಿ PDF ಓಪನ್ ಆಗುತ್ತೆ. ಈ PDF ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನೋಟಿಫಿಕೇಷನಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.